ನೀವು ಹೇಳಿದಾಗೆ ಅಭಿಮಾನಿಗಳು ಅಥವಾ ಒಳ್ಳೆ ಅಭಿಮಾನಿಗಳು ಅಂತಿದ್ರೆ ಈಗ ಉದಾಹರಣೆಗೆ ಸಾಕಷ್ಟಿದೆ. ಕಿಚ್ಚ ದಚ್ಚು ಅಂತ ಒಂದಷ್ಟು ಪೇಜಸ್ಗಳಿದೆ. ಅವ್ರು ಏನು ಮಾಡ್ತಾರೆ ಎಲ್ಲ ಯಾವುದೇ ಸಿನಿಮಾ ಬಂದು ಕನ್ನಡ ಸಿನಿಮಾಗಳು ಪ್ರೀತಿಯಿಂದ ಮಾತನಾಡ್ತಾರೆ. ಯಾವುದೇ ಸ್ಟಾರ್ ಆದರೂ ಪ್ರೀತಿಯಿಂದ ಹೊಗಳ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಈ ಥರದೊಂದು ಸಂದರ್ಭಗಳು ಬಂದಾಗ ಅಂತರನ್ನ ಸೃಷ್ಟಿ ಮಾಡೋ ಕೆಲಸಗಳು ಮಾಡ್ತಾರೆ. ಅಭಿಮಾನಿಗಳಲ್ಲೂ ಕೂಡ ಸ್ಟಾರ್ಗಳ ಮಧ್ಯಲ್ಲೂ ಕೂಡ. ಈಗ ಉದಾಹರಣೆಗೆ ಡೆವಿಲ್ ಬಂದಾಗಲೂ ಅಷ್ಟೇ, ಮಾರ್ಕ್ ಒಂದಷ್ಟು ಕಂಟೆಂಟ್ ಬಂದಾಗ ಎರಡರ ಮಧ್ಯದಲ್ಲಿ ಏನೋ ಒಂದಷ್ಟು ಕಿಚ್ಚೊಪ್ಸುವಂಥ ಕಂಟೆಂಟ್ಗಳು ಮಾಡಿ ಕ್ರಿಯೇಟ್ ಮಾಡುವಂಥದ್ದು. ಸರ್ ನಾನೊಂದು ಮಾತು ಕೇಳ್ತೀನಿ. ಇವಾಗ ಇಷ್ಟೆಲ್ಲ ಮಾಡ್ತಾರಲ್ಲ, ಯಾರಿಗೇನು ಪ್ರಯೋಜನ ಆಯ್ತು ಅದರಿಂದ? ಸುದೀಪ್ ಸರ್ಗೆ ನೆಗೆಟಿವ್ ಕಾಮೆಂಟ್ಸ್ ಮಾಡೋದ್ರಿಂದ ಅವರು ಅದನ್ನ ತೆಗೆದ್ಬಿಟ್ಟು ಓದ್ತಾರೆ, ಓದ್ಬಿಟ್ಟು ಇವ್ನು ಯಾರು ಅಂದ್ಬಿಟ್ಟು ಅದೆಲ್ಲ ಅಷ್ಟು ಟೈಮ್ ಇದೆಯಾ ಸರ್ ಅವ್ರಿಗೆ? ಸೊ ಇವ್ರು ಮಾಡೋದೆಲ್ಲ ಏನು ವೇಸ್ಟ್ ಆಫ್ ಟೈಮ್. ಇವ್ರು ಮಾಡಿಕೊಂಡು ಇವ್ರಿಗೆ ಆಪೋಸಿಟ್ ಇನ್ನೊಂದಷ್ಟು ಟೀಮ್ಗಳಾಗತ್ತೆ. ಇವ್ರು ಕಿತ್ತಾಡ್ಕೊತಾ ಇದ್ದಾರೆ ಹೊರತು ಬೇರೆ ಯಾರಿಗೂ ಅದು ತಾಟ್ತಾನೂ ಇಲ್ಲ. ಇವಾಗ ನನಗೆ ನೆಗೆಟಿವ್ ಕಾಮೆಂಟ್ ಹಾಕಿದ್ರೆ ನಾನು ಏನಕ್ಕೆ ಹೋಗ್ಬಿಟ್ಟು ಅವನ್ನ ಹುಡುಕ್ಲಿ, ಯಾರವನು, ಏನಕ್ಕೆ ನನಗೇನಕ್ಕೆ ನೆಗೆಟಿವ್ ಮಾಡೋ? ಐ ಡೋಂಟ್ ಕೇರ್ ಸರ್. ಇಂಗ್ಲೀಷ್ನಲ್ಲಿ ಒಂದು ವರ್ಡಿಂಗ್ಸ್ ಇದೆ. ಇಫ್ ಪೀಪಲ್ ಟಾಕ್ ಶಿಟ್ ಅಬೌಟ್ ಮೀ, ಐ ಫ್ಲಶ್ ಇಟ್ ಡೌನ್ ದ ಟಾಯ್ಲೆಟ್. ಐ ಹ್ಯಾವ್ ನಾಟ್ ಲರ್ನ್ಡ್ ಇಟ್ ಟು ಪ್ಲೇ ವಿತ್ ದಟ್ ಶಿಟ್ ಅಂತ. ಇದು ತಿರ್ಗಾ ಇದಕ್ಕೆ ಒಂದಷ್ಟು ಕಮೆಂಟ್ ಆಗ್ತಾರೆ, ಕನ್ನಡದಲ್ಲಿ ಹೇಳು, ಕನ್ನಡದಲ್ಲಿ ಮಾತಾಡು ಅಂತ. ಅರ್ಥ ಆಗೋರ್ಗೆ ಅರ್ಥ ಆಗಿರುತ್ತೆ, ಆಯ್ತಾ? ಈ ಬಂದು ಈ ಕಾಮೆಂಟ್ಸ್ನಲ್ಲಿ ನೆಗೆಟಿವ್ ಕಕ್ಕ ಮಾಡ್ತಾರಲ್ಲ, ಅದನ್ನ ಇಟ್ಕೊಂಡು ಆಟ ಆಡೋದಕ್ಕೆ ಹೋಗ್ಬಾರ್ದು ಸರ್. ಅದನ್ನ ನೀರು ಹಾಕಿ ತೊಳೆದು ಕಳಿಸ್ಬಿಡ್ಬೇಕಷ್ಟೇ. ಅದು ಟೆನ್ಷನ್ ತಲೆಗೆ ಹಾಕೊಂಬಾರ್ದು. ಹಾಕೊಂಡ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ, ನಮಗೆ ಫೀಲಿಂಗ್ ಜಾಸ್ತಿ ಆಗುತ್ತೆ. ಅದು ಈ ನೆಗೆಟಿವ್ ಕಾಮೆಂಟ್ಸ್ ಮಾಡೋರು ನಾನು ಹೇಳ್ದಂಗೆ ಯಾರು ಅಭಿಮಾನಿಗಳಂತೂ ಅಲ್ಲ. ಸುದೀಪ್ ಸರ್ ಅಭಿಮಾನಿಗಳಂತೂ ಮಾಡೋದಿಲ್ಲ. ದರ್ಶನ್ ಸರ್ ಅಭಿಮಾನಿಗಳಂತೂ ಅದಕ್ಕೆ ಹೋಗೋದೇ ಇಲ್ಲ. ನಾನು ಸಾಕಷ್ಟು ಕಾಮೆಂಟ್ಸ್ ನೋಡ್ತಾ ಇದ್ದೀನಿ. ದರ್ಶನ್ ಸರ್ ಅವ್ರ ಅಭಿಮಾನಿಗಳು, ಸುದೀಪ್ ಸರ್ ಅವ್ರ ಅಭಿಮಾನಿಗಳು ಒಬ್ರಿಗೊಬ್ರು ವಿಶ್ ಮಾಡ್ಕೊತಾ ಇದ್ದಾರೆ. ಮಾರ್ಕ್ಗೆ ಆಲ್ ದಿ ಬೆಸ್ಟ್, ಡಿ ಬಾಸ್ ಫ್ಯಾನ್ಸ್ ಕಡೆಯಿಂದ ಮಾರ್ಕ್ಗೆ ಆಲ್ ದಿ ಬೆಸ್ಟ್ ಅಂತ ಹಾಕ್ತಾರೆ. ಸುದೀಪ್ ಸರ್ ಅಭಿಮಾನಿಗಳ ಸಂಘದಿಂದ ಡೆವಿಲ್ ಸಿನಿಮಾಗೆ ಆಲ್ ದಿ ಬೆಸ್ಟ್ ಅಂತ ಹಾಕ್ತಾರೆ. ಇದು ಅಭಿಮಾನ, ಇವರು ಫ್ಯಾನ್ಸ್. ಅದನ್ನ ಬಿಟ್ಟು ನೀನು ಯಾರೋ ಲೇ, ಅವ್ನು ಯಾರೋ ಲೇ, ಇದೇನೋ ಲೇ, ಅದೆಂಗೋ ಲೇ, ಲೇ ತಗಡು ಲೇ, ಇನ್ನೊಂದು ಮತ್ತೊಂದು, ಯಾರಿಗೆ ವೇಸ್ಟ್ ಅದು? ಆಮೇಲೆ ಆ ಪ್ರೊಫೈಲ್ಗಳಲ್ಲಿ ಇವಾಗ ನಾನು ಅದು ಲಿಸ್ಟ್ ಮಾಡಿ, ನಾವೆಲ್ಲ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಟ್ಟು ಹೋಗುವಾಗ ಲಿಸ್ಟ್ ಮಾಡಿ ತೆಗೆದ್ರೆ ಹೆಣ್ಮಕ್ಳ ಫೋಟೋಗಳು, ಇನ್ನೊಂದು ಮತ್ತೊಂದು, ಒಂದು ಫಾಲೋವರ್ಗಳಿರೋದಿಲ್ಲ, ಒಂದು ಪೋಸ್ಟಿಂಗ್ ಇರೋದಿಲ್ಲ, ನ್ಯೂ ಪ್ರೊಫೈಲ್ ಅಂತ ಅಲ್ಲೇ ತೋರಿಸ್ತಿರುತ್ತೆ, ನ್ಯೂ ಪ್ರೊಫೈಲ್ ಅಂದ್ಬಿಟ್ಟು. ಎಲ್ಲ ಫೇಕ್ ಪ್ರೊಫೈಲ್ಗಳಿಂದ ಮಾಡೋದು. ಇದು ಬರೀ ತಂದಿಡೋದಕ್ಕೆ, ಇಬ್ಬರು ಫ್ಯಾನ್ಸ್ ಮಧ್ಯದಲ್ಲಿ ತಂದಿಡೋ ಕೆಲಸಗಳು ಮಾಡೋದು ಇವರು. ದಟ್ ದೇ ಶುಡ್ ಸ್ಟಾಪ್ ಇಟ್. ಅದೇ ನಾನು ಹೇಳ್ದಂಗೆ ಸೈಬರ್ ಕ್ರೈಮ್ ಅವರು ಇದನ್ನ ಸೀರಿಯಸ್ ಆಗಿ ತಗೊಂಡ್ಬಂದು ಒಂದು ಇಬ್ಬರನ್ನ ನಿಲ್ಲಿಸಿ ರೋಡ್ನಲ್ಲಿ ಮೆರವಣಿಗೆ ಮಾಡಿದ್ರೆ ಎಲ್ಲರೂ ದಾರಿಗೆ ಬರ್ತಾರೆ. ಅವಾಗ ಈ ಥರ ಒಂದು ಕಿಚ್ಚ ಹಬ್ಬಿಸ್ತಾ ಇರೋರು ಕೆಲವೊಂದು ಕಡೆ ಇದೆಲ್ಲ ಕಮ್ಮಿ ಆದರೆ ಸರ್, ಒಳ್ಳೆ ಸಿನಿಮಾಗಳ ಸಂಖ್ಯೆಗಳು ಮತ್ತು ಅದೊಂದು ಪ್ರೋತ್ಸಾಹದ್ದು ಜಾಸ್ತಿ ಆಗುತ್ತಾ ಅಂತ ಮುಂದಿನ ದಿನಗಳಲ್ಲಿ ಆಗಬೇಕು ಅನ್ನುವಂಥದ್ದು. ಸರ್ ನಾನು ಹೇಳ್ತಾ ಇರೋದು ಅದೇ. ಇಲ್ಲಿ ಯಾಕೆ ಕಿತ್ತಾಡ್ಕೊಂಡು ಸಾಯ್ತಾ ಇದ್ದೀರಾ? ಇವು ಬೆಂಕಿ ಹಚ್ಚೋ ಕೆಲಸ ಯಾಕೆ ಮಾಡ್ತಾ ಇದ್ದೀರಾ? ನಾವೆಲ್ಲ ಇರೋದೇ ಕನ್ನಡ ಇಂಡಸ್ಟ್ರಿಗೆ. ನಾವೆಲ್ಲರೂ ಕನ್ನಡ ಇಂಡಸ್ಟ್ರಿಗೆ ವರ್ಕ್ ಮಾಡ್ತಿರೋದು. ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ಎತ್ಕೊಂಡು ಹೋಗಿ ಬೆಳೆಸೋಣ ಅಂತ ಅಂದ್ಬಿಟ್ಟು. ಸುದೀಪ್ ಸರ್ದು ಒಂದು ಸಿನಿಮಾ ಬಂದರೆ ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಸರ್? ಎಷ್ಟು ಜನಕ್ಕೆ ಅಂದರೆ ಸ್ಟಾರ್ಟಿಂಗ್ ಡೇಯಿಂದ ಹಿಡಿದು ಸಿನಿಮಾ ರಿಲೀಸ್ ಆಗಿ ಸಿನಿಮಾ ಎಷ್ಟು ದಿನ ಓಡುತ್ತೋ ಅಷ್ಟು ದಿನದವರೆಗೂ ಒಂದಷ್ಟು ಫ್ಯಾಮಿಲಿಗಳು ಊಟ ಮಾಡ್ತಾರೆ ಸರ್. ಸೇಮ್ ಗೋಸ್ ವಿತ್ ದ ಡೆವಿಲ್ ಟೀಮ್ ಆಲ್ಸೋ. ಆ ಸಿನಿಮಾ ರಿಲೀಸ್ ಆಗಿ ಒಂದಷ್ಟು ದಿನ ಓಡೋವರೆಗೂ ಎಷ್ಟು ಜನ ಊಟ ಮಾಡ್ತಾರೆ ಹೇಳಿ? ಇದರಲ್ಲಿ ನಾವೇ ಕಿತ್ತಾಡ್ಕೊಂಡು ಸಾಯ್ತಿದ್ರೆ ಅದು ಬೆಂಕಿ ಹಚ್ಚೋರಿಂದ ನಮ್ಮ ಇಂಡಸ್ಟ್ರಿ ನಾವು ಬಿಟ್ಕೊಟ್ಟಂಗೆ ಆಗೋದಿಲ್ವಾ? ನಮ್ಮ ಕನ್ನಡ ನಾವು ಬಿಟ್ಕೊಟ್ಟಂಗೆ ಆಗೋದಿಲ್ವಾ ಬೇರೆ ಭಾಷೆಗಳ ಮುಂದೆ? ಅದನ್ನ ಮಾಡಬಾರ್ದು ಅಂತ ಹೇಳ್ತೀನಿ ಅಷ್ಟೇ. ನಮ್ಮ ಯಾವುದೇ ಸಿನಿಮಾ ಬಂದ್ರೂ ನಮ್ಮ ಸಿನಿಮಾ ಸರ್ ಅದು. ಅದನ್ನ ವಿ ಶುಡ್ ಪ್ರಮೋಟ್ ಇಟ್. ಡಿಮೋಟ್ ಮಾಡಬಾರ್ದು. ಇವ್ರದು ಸಿನಿಮಾ ಅವ್ರದ್ದು ಸಿನಿಮಾ ಅಂದ್ಕೊಂಡು ಕಿತ್ತಾಡ್ಕೊಂಡಿದ್ರೆ ಸಿನಿಮಾಗಳು ಬೆಳೆಯೋದಿಲ್ಲ ಸರ್.